ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ಗೆ ನೈವೇದ್ಯಕ್ಕೋಸ್ಕರ ಹಯಗ್ರೀವ ಪ್ರಸಾದವನ್ನು ಮಾಡಿದ್ದೆ. ರಾಯರ್ಗೆ ಇದು ತುಂಬಾ ಇಷ್ಟ, ಹಯಗ್ರೀವ ಪ್ರಸಾದ. ಹಾಗೆಯೇ ಪ್ರಸಾದ ಹಾಕೋದಕ್ಕೆ ಬೌಲ್ ಕೂಡ ಮಾಡ್ಕೊಂಡಿದ್ದೆ ನಾನು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೌಲು ಮತ್ತು ಹಯಗ್ರೀವ ಪ್ರಸಾದವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ಹಯಗ್ರೀವ ಪ್ರಸಾದ ಮಾಡೋದಕ್ಕೆ 3/4 ಕಪ್ಪಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ಗೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಆ ನಂತರ ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆನ ತಗೊಂಡಿದ್ದೋ ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು 7 ವಿಸಲ್ ಹೊಡೆಸ್ಕೊಳ್ಬೇಕು. ಹಾಗೆ ಕೂಡ ಡೈರೆಕ್ಟಾಗಿ ಬೇಯಿಸ್ಕೊಳ್ಬೋದು ಬೇಳೆನ. ಸೊ ನಮಗೆ ಬೇಗ ಆಗಬೇಕು ಈ ಪ್ರಸಾದ ಅನ್ನೋದಾದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಬೇಳೆ. ಸೊ ನೋಡಿ 7 ವಿಸಲ್ ಹೊಡೆಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ವಿಸಲ್ ಬಂದಾಗಿದೆ. ಸೊ ಇವಾಗ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸೊ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಬೇಳೆ. ಸೊ ನೋಡಿ ಈ ರೀತಿ ಬೆಂದರೆ ತುಂಬ ಚೆನ್ನಾಗಾಗುತ್ತೆ ಪ್ರಸಾದ. ಸೊ ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಬೇಳೆನ. ಸೊ ನಾವು ಹಾಗೆ ಬೇಯಿಸ್ಕೊಳ್ಳೋದಾದರೆ ಒಂದು 15 ನಿಮಿಷ ಪಾತ್ರೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಆ ಕಾದಿರೋ ನೀರಿಗೆ ಬೇಳೆನ ಹಾಕಿಬಿಟ್ಟು ಬೇಯಿಸ್ಕೊಳ್ಬೋದು, ಅಥವಾ ಬೇಗ ಆಗಬೇಕಂದ್ರೆ ಈ ರೀತಿ ಬೇಯಿಸ್ಕೊಳ್ಬೋದು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಬೇಯಿಸ್ಕೊಂಡಿರೋ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ 2 ಕಪ್ ಹಾಕ್ಕೊಳ್ಳಿ, ಅಥವಾ ಕಮ್ಮಿ ಬೇಕು ಅನ್ನೋದಾದರೆ 1 ಕಪ್ ಹಾಕ್ಕೊಳ್ಳಿ. ಮೀಡಿಯಮಾಗಿರಲಿ ಅನ್ನೋದಾದರೆ 1.5 ಕಪ್ಪಷ್ಟು ಬೆಲ್ಲ ಸರಿ ಹೋಗುತ್ತೆ. ಸೊ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನ. ಹಯಗ್ರೀವ ಪ್ರಸಾದ ಯಾವಾಗಲೂ ಗಟ್ಟಿಗೆ ಇರುತ್ತೆ. ಸೊ ನೀರೇನು ಹಾಕಬಾರ್ದು, ಬೆಲ್ಲದಲ್ಲಿನೇ ನೀರು ಬಿಟ್ಕೊಳ್ಳುತ್ತೆ. ಸೊ ನೋಡ್ತಿರ್ಬೋದು ನೀವು, ಬೆಲ್ಲ ಎಲ್ಲ ಕರಗಿದ ಮೇಲೆ ಈ ರೀತಿ ನೀರು ಬಿಟ್ಕೊಂಡು ತೆಳುವಾಗುತ್ತೆ. ಕಡಲೆಬೇಳೆ ಆಗಿರೋದ್ರಿಂದ ಗಟ್ಟಿಗಾಗ್ತಾ ಬರುತ್ತೆ. ಸೊ ನೋಡಿ ಈ ರೀತಿ ಕುದ್ದಂಗೆಲ್ಲ ಗಟ್ಟಿಗಾಗುತ್ತೆ. ಸೊ ಇವಾಗ ಇದಾಗಿದೆ. ನಾನು ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ ಇದನ್ನು. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೊ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಕೊಂಡು ಇವಾಗ 3 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಈಗ ಗೋಡಂಬಿ ಎಲ್ಲ ಕೆಂಪಗಾಗ್ತಾ ಬರ್ತಾ ಇದೆ. 1 ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಪ್ರಸಾದಕ್ಕೆ ಕೊಬ್ಬರಿ ಹಾಕಿದ್ರೇ ಚೆನ್ನಾಗೆ. ಸೊ ನೋಡಿ ಇವಾಗ ದ್ರಾಕ್ಷಿಯನ್ನು ಕೂಡ ನಾನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೊ ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ 3 ತುಪ್ಪದಲ್ಲಿ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು. ಸೊ ನೋಡಿ ಇವಾಗ ಹುರ್ಕೊಂಡಿದ್ದಾಯಿತು. ಈಗ ಬೇಳೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ಅದೇ ಬೇಳೆಗೆ ನಾವು ತುಪ್ಪದಲ್ಲಿ ಹುರ್ಕೊಂಡಿರೋದನ್ನ ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಬೇಕು. ಈಗ ಕುದೀತಾ ಇರಬೇಕಾದ್ರೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡ್ಬಿಟ್ಟು ಸೊ ಈ ರೀತಿ ಕುದಿಸ್ಕೊಂಡ್ರೆ ಹಯಗ್ರೀವ ಪ್ರಸಾದ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ. ಈಗ ಹಯಗ್ರೀವ ಪ್ರಸಾದ ಆಗಿದೆ. ಈಗ ಹಯಗ್ರೀವ ಪ್ರಸಾದವನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಈ ಬೌಲ್ನ ಕೂಡ ನಾನೇ ಮಾಡ್ಕೊಂಡಿದ್ದೀನಿ. ಸೊ ಮನೆಯಲ್ಲೇ ಬಾಳೆ ಗಿಡ ಇರೋದ್ರಿಂದ ಬಾಳೆದೆಲೆನಲ್ಲಿ ಬೌಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೌಲ್ಗೆ ಪ್ರಸಾದವನ್ನು ಸರ್ವ್ ಮಾಡ್ತಾ ಇದ್ದೀನಿ. ಸೊ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ನಾನು ಈ ರೀತಿ ಬೌಲನ್ನು ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈಗ ಒಂದೇ ಒಂದು ತುಳಸಿ ಎಲೆನ ಇಟ್ಕೊಂಡ್ಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ರಾಯರಿಗೆ ಈ ಹಯಗ್ರೀವ ಪ್ರಸಾದ ಅಂತಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಕೂಡ ಇವತ್ತು ಈ ಹಯಗ್ರೀವ ಪ್ರಸಾದವನ್ನು ನೈವೇದ್ಯ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಹಾಗೆ ನಾನು ಬಾಳೆದೆಲೆನಲ್ಲಿ ಬೌಲನ್ನು ಮಾಡಿದ್ದೆ ಅಲ್ವಾ. ಸೊ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀವೇನಾದರೂ ಈ ಥರ ಬೌಲ್ ಮಾಡಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ. ಸೊ ನೋಡಿ ಬಾಳೆದೆಲೆನ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 2 ಸೈಡು ಈಕ್ವಲ್ ಆಗಿ ಮಡಿಚ್ಬಿಟ್ಟು ಕತ್ರಿಯಲ್ಲಿ ಸೊ ಈ ರೀತಿ ತುದಿ ಭಾಗನ ಕಟ್ ಮಾಡ್ಕೊಳ್ಬೇಕು 2 ಹತ್ರ. ಸೊ ಅದಾದ ನಂತರ ಈ ರೀತಿ ಮಡ್ಚ್ಕೊಳ್ಬೇಕು ನೋಡಿ. ಈ ರೀತಿ ಮಡಚ್ಕೊಂಡ್ಬಿಟ್ಟು ಸ್ಟೆಪ್ಲರ್ ಹೊಡ್ಕೊಳ್ತಾ ಇದ್ದೀನಿ ನಾನು. ಸೊ ನೀವು ಸ್ಟೆಪ್ಲರ್ ಬದಲು ಕಡ್ಡಿ ಕೂಡ ಸಿಗಿಸ್ಕೊಳ್ಬೋದು. ಟೂತ್ ಪಿಕ್ ಬರುತ್ತೆ ಅಲ್ವಾ, ಅದನ್ನು ಸಿಗಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ.
ನೋಡಿ ನಾನು ಇನ್ನೊಂದು ಸೈಡನ್ನು ಕೂಡ ಇದೇ ರೀತಿಯೇ ಮಡಚಿಬಿಟ್ಟು ಸ್ಟೆಪ್ಲರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿ ಅಂತಂದರೆ ಈ ಬೌಲ್ ಮಾಡೋದು ತುಂಬಾ ಈಸಿ. ಆಗಿನ ಕಾಲದಲ್ಲೆಲ್ಲ ಇದೇ ರೀತಿಯೇ ಬೌಲನ್ನು ಮಾಡ್ಕೊಳ್ತಿದ್ರು ನೋಡಿ. ಸೊ ಆವಾಗೆಲ್ಲ ಪ್ಲಾಸ್ಟಿಕ್ ಬೌಲ್ಸು, ಗ್ಲಾಸ್ ಬೌಲ್ಸು ಏನೂ ಇರಲಿಲ್ಲ ಅಲ್ವಾ. ಈ ರೀತಿ ನ್ಯಾಚುರಲ್ಲಾಗಿ ಮಾಡ್ಕೊಳ್ತಿದ್ರು ಎಲೆನಲ್ಲಿ. ಸೊ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಈ ಥರ ಎಲೆನಲ್ಲಿ ಬೌಲ್ ಮಾಡಿಬಿಟ್ಟು ಇಡ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ, ಹಾಗೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಹಯಗ್ರೀವ ಪ್ರಸಾದ ಯಾವ ರೀತಿ ಮಾಡೋದು ಅಂತ, ಹಾಗೆ ಬೌಲ್ ಮಾಡೋದು ಕೂಡ ತೋರಿಸಿದ್ದೀನಿ. ನೋಡಿ ಇವತ್ತು ಮಾಡಿರುವಂತಹ ಹಯಗ್ರೀವ ಪ್ರಸಾದವನ್ನು ರಾಯರಿಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆಯನ್ನು ಮುಗಿಸಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.